ಮಾಮ್, ಆ ಕಾಂತಮ್ಮನ ನಂಬೇಕು ಅಂತ್ಯ? ನನಗೇನು ಅನುಮಾನ ಮಾಮ್. ಈ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಜನಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಮೊದಲು ನಮಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ, ಆಮೇಲೆ ನಮಗೆ ಗೊತ್ತಿಲ್ಲದಾಗೆ ಬೇರೆಯವ್ರಿಗೆ ಕೆಲಸ ಮಾಡ್ತಿರ್ತಾರೆ. ನೀನೇ ನೋಡಿದ್ಯಲ್ಲ, ಆ ಸುಂದ್ರನ್ನ ನಂಬಿದ್ವಿ, ನಮಗೆ ಕೈ ಕೊಟ್ಟೋದು. ಇನ್ನು ಆ ಶ್ರೀವಲ್ಲಿ ನಂಬಿದ್ವಿ, ಅವಳು ನಮ್ಮ ವಿರುದ್ಧನೇ ತಿರುಗಿ ಬಿದ್ಲು. ಅದು ಬಿಡು, ಅವಳಿಂದಾಗಿ ರಾವಣಿ ಮತ್ತೆ ಸುಬ್ಬು ಮದುವೆನೇ ಆಗೋಯ್ತು. ಕಡೆಗೆ ಬಂದಿದ್ದು ನಮಗೆ ಪಟ್ಟ, ನಾವು ಕೆಟ್ಟವರು, ನಾವು ಸರಿ ಇಲ್ಲ, ಇನ್ನು ಮುಂದೆ ನಮ್ಮ ಸಹವಾಸ ಮಾಡಿಬಿಡಿ ಅಂತೆಲ್ಲ ಹೇಳಿದ್ರು. ಸದ್ಯ ನಮ್ಮ ಪುಣ್ಯ ಎಲ್ಲೂ ವಿಚಾರ ಹೊರಗಡೆ ಬರಲಿಲ್ಲ. ಇದೆಲ್ಲ ಆಗ್ತಿದ್ರೆ ನನಗ್ಯಾಕೋ ಆ ಕಾಂತಮ್ಮನ್ನ ನಂಬೋದು ಬೇಡ ಅಂತ ಅನ್ನಿಸ್ತಿದೆ. ಮ್ಯಾಡಿ, ನಾವು ಆಡ್ತಿರೋ ಆಟಕ್ಕೆ ನಂಬಿಕೆನೇ ತುಂಬ ಮುಖ್ಯ. ಅಫ್ಕೋರ್ಸ್ ಆ ಸುಂದರ ಶ್ರೀವಲ್ಲಿ ಇಬ್ಬರು ನಮಗೆ ಮೋಸ ಮಾಡ್ತಾರೆ, ಆದರೆ ಈ ಕಾಂತಮ್ಮ ಹಾಗಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅವರಿಬ್ಬರು ಏಳ್ಸು ನಂಬಕ್ಕಾಗಲಿಲ್ಲ. ಆದರೆ ಆ ಕಾಂತಮ್ಮನಿಗೆ ಜೀವನ ಗೊತ್ತು, ದುಡ್ಡಿನ ಬೆಲೆ ಏನು ಅಂತ ಗೊತ್ತು. ಅದಲ್ಲದೆ ಅವರು ದುಡ್ಡಿಗೆ ಆಸೆ ಪಡೋದನ್ನ ನಾನೇ ತುಂಬ ಸಲ ನೋಡಿದ್ದೇನೆ. ಮಾಮ್, ನೀನು ಹೇಳೋದೆಲ್ಲ ಸರಿ, ಆದರೆ ಕಾಂತಮ್ಮ ನಮ್ಮ ಪರವಾಗಿ ಕೆಲಸ ಮಾಡ್ತಾಳೆ ಅಂತೀಯ? ಮಾಡಿ, ನಾವು ಅನ್ಕೊಂಡಿದ್ದು ಯಾವುದೂ ಆಗಿಲ್ಲ. ನಮ್ಮ ಪ್ಲಾನ್ಸ್ ಎಲ್ಲ ಫ್ಲಾಪ್ ಆಗಿದೆ. ಈಗ ನಮಗೆ ಒಂದು ಹುಲ್ಕಡ್ಡಿ ಸಿಕ್ಕಿದ್ರೆ ಅದೇ ಆಸರೆ, ಅದನ್ನ ಹಿಡ್ಕೊಂಡು ನಾವು ಹೇಗಾದ್ರೂ ದಡ ಸೇರ್ಬೋದು ಅಂತ ಯೋಚನೆ ಮಾಡ್ತಿರೋ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅಂತ ಸ್ಥಿತಿಯಲ್ಲಿ ಕಾಂತಮ್ಮ ನಮಗೆ ಹೆಲ್ಪ್ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಅವಳೇ ಈಗ ಹುಲ್ಕಟ್ಟಿ. ಅವಳನ್ನ ಹಿಡ್ಕೊಂಡು ನಾವು ಹೇಗಾದ್ರೂ ದಡ ಸೇರಿ ನಾವು ಅನ್ಕೊಂಡಿದ್ರೆ ಮಾಡಬೇಕು ಅಷ್ಟೆ. ಮಾಮ್, ನೀನು ಹೇಳ್ತಿರೋದು ಕೇಳ್ತಿದ್ರೆ ಶ್ರಾವಣಿನ ಮತ್ತೆ ಸುಬ್ಬುನ ದೂರ ಮಾಡೋದಕ್ಕೆ ಕಾಂತಮ್ಮನೇ ಸರಿಯಾದ ಅಸ್ತ್ರ ಅಂತ ಅನ್ನಿಸ್ತಿದೆ. ಆದರೂ ಮಾಡಿ, ಈಗ ಆದರೂ ಹೋದ್ರು ಅಂತೆಲ್ಲ ಹೇಳೋದಕ್ಕೆ ನಮಗೆ ಟೈಮ್ ಇಲ್ಲ. ಆ ಮನೆಯಿಂದ ದುಡ್ಡಿಗೆ ಆಸೆ ಪಟ್ಟು ಒಂದು ಪ್ರಾಣಿ ನಮ್ಮ ಹತ್ರ ಬಂದಿದೆ. ಆ ಪ್ರಾಣಿನ ನಾವು ಹೇಗಾದರೂ ಕಟ್ ಹಾಕಬೇಕು. ಕಟ್ ಹಾಕಿದ್ಮೇಲೆ ಹೇಗೆ ಬೇಕೋ ನಾವು ಹಾಗೆ ಅದನ್ನು ಪಳಗಿಸ್ಕೋಬೇಕು. ಆ ಕಾಂತಮ್ಮ ಚಾಲಾಕಿ ಇದ್ದಾಳೆ. ಅವಳನ್ನ ನನ್ನ ರೂಟಿಗೆ ತಂದು ನಮಗೆ ಹೇಗೆ ಬೇಕೋ ಹಾಗೆ ನಾವು ಕೆಲಸ ಮಾಡಿಸ್ಕೋಬೋದು. ಓಕೆ ಮ್ಯಾಮ್, ಬಟ್ ಹುಷಾರು. ಐ ಅಂಡರ್ಸ್ಟ್ಯಾಂಡ್. ಆ ಸುಂದರ ಹೋದ್ಮೇಲೆ ಆ ಮನೆಯಿಂದ ಯಾವ ಇನ್ಫಾರ್ಮೇಶನು ಸಿಗಲ್ಲ ಅಂತ ಅನ್ಕೋತಿದ್ದೆ.